ಅಶ್ವಿನ್, ಈಗ ಹಿಜಾಬ್ ಬೇಕೋ ಬೇಡವೋ? ಸರ್ ಹಿಜಾಬ್ ಬೇಡವೋ ಅಂತ ನಾನು ಶಾಲೆಗಳಲ್ಲಿ ಕಲ್ತಿರೋದು ಸರ್. ಒಂದು ಒಳ್ಳೆ ನಾನು ಕೂಡ ಸಂವಿಧಾನದ 25ನೇ ಕಲಂ ಪ್ರಕಾರ ನಿಮ್ಮ ಹಕ್ಕು, ನಿಮ್ಮ ಉಡುಗೆ, ನಿಮ್ಮ ತೊಡುಗೆ, ನಿಮ್ಮ ಆಹಾರ ಎಲ್ಲವೂ ನಿಮ್ಮ ಹಕ್ಕು. ಆದರೆ ಶಾಲೆಯಲ್ಲಿ ಒಂದು ವಸ್ತ್ರ ಸಂಹಿತೆ ಅಂತಿದ್ದಾಗ ಈವನ್ ಹೈಕೋರ್ಟ್ ಕೂಡ ಆ ಮಾತನ್ನು ಹೇಳಿತ್ತು. ವಸ್ತ್ರ ಸಂಹಿತೆ ಅಲ್ಲಿ ಏನು ಡಿಸೈಡ್ ಮಾಡ್ತಾರೆ ಅದನ್ನು ಹಾಕಿ. ಒಂದು ವೇಳೆ ಯಾವುದಾದ್ರೂ ಒಂದು ಶಾಲೆಯಲ್ಲಿ ಹಿಜಾಬೇ ಮುಖ್ಯ ಅಂತಿದ್ರೆ ಹಿಜಾಬೇ ಹಾಕಬೇಕು. ಆದರೆ ಅಲ್ಲಿ ಧಾರ್ಮಿಕವಾಗಿರುವಂಥ ಹಿಜಾಬ್ ಅಂತಂದರೆ ಹಿಜಾಬ್ ಅಂತ ಬರೋದಿಲ್ಲ, ಹಿಜಾಬ್ ರೀತಿಯ ಬಟ್ಟೆಗಳು, ಉಡುಗೆಗಳನ್ನು ನೀವು ಮಾಡಿದರೆ ಹಿಜಾಬ್ ಥರದ್ದು ಹಾಕ್ಕೋಬಹುದು. ಅಂದರೆ ಒನ್ಸಗೇನು ಹೇಳ್ತಾ ಇದ್ದೀನಿ, ಆ ಥರದ ಯೂನಿಫಾರ್ಮ್ ನೀವು ಫಿಕ್ಸ್ ಮಾಡಿದರೆ ಯಾವುದೇ ಧಾರ್ಮಿಕ ಬಟ್ಟೆಗಳನ್ನು ಹಾಕೋ ಹಾಗಿಲ್ಲ ಅಂತ ಹೇಳಿದ ನಂತರ ಇವತ್ತದು ಸುಪ್ರೀಂ ಕೋರ್ಟ್ ಏನು ತ್ರಿಮೂರ್ತಿಗಳ ಮುಂದೆ ಇದೆ, ಮೂರು ನ್ಯಾಯಾಧೀಶರ ಮುಂದೆ ಇದೆ. ನಂತರ ಸುಪ್ರೀಂ ಕೋರ್ಟ್ಗೆ ಹೋಯಿತು, ಡಬಲ್ ಬೆಂಚ್ಗೆ ಹೋಯಿತು, ಟ್ರಿಪಲ್ ಬೆಂಚ್ಗೆ ಹೋಗ್ತಾ ಇದೆ. ಸೊ ಈಗಿರುವಂಥ ಸಂದರ್ಭದಲ್ಲಿ ನೀವು ಹೇಳ್ತಾ ಇರುವಂಥ ಶಾಲೆಗಳಲ್ಲಿ ಹಿಜಾಬ್ ಸರ್, ಇದು ರಜಾಕ್ ಅವ್ರಿಗೂ ಗೊತ್ತಿದೆ. ಕಳೆದ 6 ತಿಂಗಳ ಹಿಂದೆ ಇದೇ ಹಿಜಾಬ್ ವಿಚಾರದಲ್ಲಿ ಯಾವ್ಯಾವ ರೀತಿ ಚರ್ಚೆಗಳಾಗಿದೆ ಅಂತಲೂ ರಜಾಕ್ ಗೊತ್ತಾಗಿದೆ. ನೋಡಿ, ಅವತ್ತು ಇದ್ದಂಥ ಸಿದ್ದರಾಮಣ್ಣ ಅವರು, ಒಬ್ಬ ಉಪಮುಖ್ಯಮಂತ್ರಿ ಆದಂಥ ಡಿ.ಕೆ. ಶಿವಕುಮಾರ್ ಅವರಾಗಿರಲಿ, ಕುಮಾರಣ್ಣ ಆಗಿರಲಿ, ಹಾಗೂ ಹಿರಿಯ ಮುತ್ಸದ್ದಿ BS ಯಡಿಯೂರಪ್ಪ ಅವರು ಆಗಿರಲಿ, ಯಾರು ಅದ್ರ ಬಗ್ಗೆ ಒಂದು ಕೋಮುವಾದಕ್ಕೆ ಒತ್ತು ಕೊಡೋಂಥ ಹೇಳಿಕೆಗಳನ್ನ ಕೊಡಲಿಲ್ಲ. ಕುಮಾರಣ್ಣ ಅವತ್ತು ಹೇಳಿದ್ರು ಕಾಲ ಹರಣ ಮಾಡೋದು ಬೇಡ, ಅವರವರು ಎಲ್ಲರೂ ನಾವೆಲ್ಲ ಸರ್ವ ಜನಾಂಗದ ಶಾಂತಿಯ ತೋಟದ ಥರ ಬದುಕೋಣ ಬೇಡ ಇವೆಲ್ಲ ಅಂತ ಎಲ್ಲ ನಾಯಕರುಗಳು ಹೇಳಿದರು ಸರ್. ಆಲ್ ಆಫ್ ಸಡನ್ ನಾನು ಅವಾಗಲೇ ಅಂದ್ರೆ ಯಾರು ಮಾತಾಡಿಲ್ಲ ಅವತ್ತು ಅಂತ, ಯಾರು ಮಾತಾಡಿಲ್ಲ ಸರ್. ರಜಾಕ್ ಈ ಪಾಯಿಂಟ್ ನೀವು ನೋಟ್ ಮಾಡಬೇಕು. ಆ ಸಂದರ್ಭದಲ್ಲಿ ಮಾತಾಡಲಿಲ್ಲ ಅಂತ ರಜಾಕ್ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ. ಯಾಕೆ ಅಂದ್ರೆ ರಜಾಕ್ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ, ನಾನು ಅಶ್ವಿನ್ ಅನ್ನೋನು JDS ನ ವಕ್ತಾರ ಮಾತಾಡ್ಬೇಕಾದ್ರೆ ಜಾತ್ಯತೀತವಾಗಿ ಮಾತಾಡ್ತೀನಿ. ಯಾವುದೇ ಒಂದು ಕೋಮು ಅದಕ್ಕೆ ಸೆಕ್ಯುಲರಿಸಮ್ ಇರಲಿ ಅಂತ ನಾನು ಕಮ್ಯುನಲ್ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ರಜಾಕ್ ಏನಾದರೂ ಮಾತಾಡಬೇಕಾದ್ರೆ ಬರೀ ಕಮ್ಯುನಲ್ಲೇ ಪಾಯಿಂಟ್ ಮಾಡ್ತಿರ್ತಾರೆ. ಅಂದರೆ ಅವ್ರಿಗೆ ಮುಸಲ್ಮಾನರು ಅಂತ ನೀವೇನೆ ಒಂದು ಅಲ್ಪಸಂಖ್ಯಾತರನ್ನ ಮುಂದೆ ತರೋವಂಥದ್ದು, ಸಬಲೀಕರಣ ಮಾಡೋಂಥದ್ದು, ಆರೋಗ್ಯ ವ್ಯವಸ್ಥೆ, ವಿದ್ಯಾ ವ್ಯವಸ್ಥೆಗಳನ್ನ ತುಂಬ ಅಭಿವೃದ್ಧಿ ಪಡಿಸೋಂಥ ವಿಚಾರ ಬಗ್ಗೆ ನೀವು ಮಾತಾಡಿ ಅಂದರೆ, ಇನ್ನು ಕಾಂಗ್ರೆಸ್ ಅವರು ಕಳೆದ 60 ವರ್ಷದಲ್ಲಿ ಹೇಗೆ ಹಿಂದೆ ತಳ್ಳಿದ್ದಾರೆ ಅಲ್ಪಸಂಖ್ಯಾತರಿಗೆ, ಅದಕ್ಕೆ ನೀವು ಒತ್ತು ಕೊಡ್ತೀರಾ ಅಂದರೆ ನಾನು ಅಬ್ದುಲ್ ರಜಾಕ್ ಅವ್ರಿಗೆ ಕೇಳಲಿಕ್ಕೆ ನಾನು ಬಯಸ್ತೀನಿ. ಅಲ್ಪಸಂಖ್ಯಾತರಿಗೆ ಸಿದ್ದರಾಮಣ್ಣ ಜೊತೆಲಿ ಇರ್ತೀನಿ ಅಂತ ಹೇಳ್ತಿದಾರಲ್ಲ, ನೆನ್ನೆ ಹೇಳಿದ್ರು ನಾನು ವಾಪಸ್ ತಗೊಳ್ತೀನಿ, ಇವತ್ತು ಹೇಳಿದ್ರು ನಾನು ತಗೊಳ್ಳಲ್ಲ ಅಂತ ಅಂದಾಗ ನೀವು ಅದನ್ನು ಸಮರ್ಥಿಸ್ಕೊಳ್ತಿದ್ದೀರಾ. ಅವ್ರು ಯೂಟರ್ನ್ ಹೊಡೆದಿಲ್ಲ ಅಂತಂದರೆ, ಅಬ್ದುಲ್ ರಜಾಕ್ ಅವರೇ ಕಾಂಗ್ರೆಸ್ ಇಂದ ಅಲ್ಪಸಂಖ್ಯಾತರಿಗೆ ಏನು ಕೊಡುಗೆಗಳನ್ನ ಇವತ್ತಿನ ದಿನದವರೆಗೆ ಸಿದ್ದರಾಮಣ್ಣ ಅವ್ರು ಕೊಟ್ಟಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದಾರೆ, ಒಂದು ಹೇಳಿ ಅಬ್ದುಲ್ ರಜಾಕ್ ಅವರೇ. ಅಂತ ಒಂದು ಅಭಿವೃದ್ಧಿ ಹಿಂದೇನು ಕಳೆದ 6 ತಿಂಗಳಿಂದ ಯಾವ ಅಭಿವೃದ್ಧಿ ಯೋಜನೆ ಅಲ್ಪಸಂಖ್ಯಾತರು ಕೊಟ್ಟಿದ್ದಾರೆ? ಕೊಟ್ಟಿರೋದು ಒಂದೇ, ಅಬ್ದುಲ್ ರಜಾಕ್ ಸಮಾವೇಶಗಳಲ್ಲಿ ಬಂದಿರೋಂಥ ಜನರು ಶಿಳ್ಳೆ ಚಪ್ಪಾಳೆ ಹೊಡಿತಾರೆ ಅಂತ ಹೇಳಿ 10,000 ಕೋಟಿ ಕೊಡ್ತೀನಿ ಅಂದಾಗ ಒಬ್ಬ ಅಲ್ಪಸಂಖ್ಯಾತನಿಗೆ ದಿಕ್ ತಪ್ಪಿಸಂತ ಕೆಲಸ ನೀವುಗಳು ಮಾಡ್ತೀರಾ. 10,000 ಕೋಟಿ ಕೊಡ್ತಾರ ಅಬ್ದುಲ್ ರಜಾಕ್ ಅವರೇ? ದೇಶದ ಸಂಪತ್ತನ್ನ ನಿಮ್ಗೆ ಹಂಚುತ್ತೀವಿ ಅಂದಾಗ ನಾವು ಕೇಳ್ಕೊಳ್ಳೋ ಅಂಥವ್ರು ಮುಟ್ಟಾಳರಾಗಿರ್ಬಾರ್ದು, ಬುದ್ಧಿವಂತರಾಗಿರ್ಬೇಕು, ಪ್ರಬುದ್ಧರಾಗಿರ್ಬೇಕು. ದೇಶದ ಸಂಪತ್ತನ್ನ ಹಂಚಲಿಕ್ಕೆ ಕಾನೂನು ಅಡಿನಲ್ಲಿ ಯಾರಿಗೂ ಹಕ್ಕಿಲ್ಲ ಅಂತ ಎಲ್ರಿಗೂ ನೀವು ಮನವರಿಕೆ ಮಾಡ್ಕೊಡ್ಬೇಕು. ಅದನ್ನ ಬಿಟ್ಟು ನೀವು ಕಮ್ಯುನಲ್ ಬಗ್ಗೆ ನೀವು ಯಾವಾಗ್ಲೂ ಮಾತಾಡ್ತಿದ್ರೆ, ಅಲ್ಪಸಂಖ್ಯಾತರನ್ನ ಪುನಃ ನೀನು ಅಲ್ಲೇ ಇರು, ಬರೀ ಮತಕ್ಕೆ ಮಾತ್ರ ಇನ್ನ ಉಪಯೋಗಿಸ್ಕೊಳ್ತೀನಿ ಅಂತ ಹೇಳುವಂತ ಕಾಂಗ್ರೆಸ್ಗೆ ನೀವು ಸಪೋರ್ಟ್ ಮಾಡೋಕ್ಕಾಗಲ್ವಾ? ಅಬ್ದುಲ್ ರಜಾಕ್ ಅವರೇ, ಇಷ್ಟು ಉತ್ತರ ಕೊಡಿ ರಜಾಕ್. ನಮಗೇನು ಬುದ್ಧಿ ಇಲ್ಲ ಅಂತಲ್ಲ, ಈ ದೇಶಕ್ಕೆ ಪ್ರೆಸಿಡೆಂಟು ನಮ್ಮ ಸಮುದಾಯದವರು ಪ್ರೆಸಿಡೆಂಟು ಆಗಿದ್ದಾರೆ. ಅದೇನು ಮುಸಲ್ಮಾನರಿಗೇನು ಬುದ್ಧಿ ಇಲ್ಲ, ಇವ್ರು ಹಿಂಗೆ ನೀವು ಹೇಳ್ದಂಗೆ ಕೇಳ್ದಂಗಿದ್ದಾರೆ. ಅಟ್ಲೀಸ್ಟ್ ಏನಿದೆ ಗೊತ್ತಾಗ್ತದೆ, ಇವತ್ತು ನೀವು ಜಾತ್ಯತೀತ ಜನತಾ ದಳ ಅಂತ ಹೆಸರಿಟ್ಕೊಂಡು ಕೋಮುವಾದ ಪಕ್ಷ BJP ಜೊತೆ ಕೈ ಸೇರ್ತಿದ್ದೀರಾ. ಅದ್ ಯಾರ್ಯಾರು ಎಲ್ಲೆಲ್ಲಿ ಯಾವಾಗ ಒಳಗಡೆ ಚಡ್ಡಿ ಹಾಕೊಳ್ತಾರೋ ಗೊತ್ತಾಗಲ್ಲ. ಇವತ್ತು ನನ್ನ ಪ್ರಶ್ನೆ ಏನು ಬಿಜೆಪಿಗೆ ನೀವು ಸಮಂಜಸ ಹೇಳ್ಬೇಕು, ಅದಕ್ಕೆ ಏನು ಅಂತ ನೀವು ಹೇಳ್ಬೇಕು. ಸಿದ್ದರಾಮಣ್ಣ ಮಾಡಿರೋದು ನಿಜವಾದ ಹೇಳಿಕೆ ರಜಾಕ್, ನಿಮ್ಗೆ ಏನು ಅರ್ಥ ಆಗಿಲ್ಲ ಹೇಳಿ. ನಾನು ಅಲ್ಪಸಂಖ್ಯಾತರ ಪರವಾಗಿದ್ದೀನಿ. ಇವತ್ತು ಕುಮಾರಣ್ಣ ಅವರು ನಿಮಗೆ ರಾಜ್ಯದಲ್ಲಿ ನೀವು ನೀವೇನಕ್ಕೆ ಉಲ್ಟಾ ಹೊಡೆದಿರ ನಮ್ ಜೊತೆ ಇದ್ದಾರೆ ಅಂದ್ರೆ ಇಲ್ವಾ ಹೇಳಿ ರಜಾಕ್, ದಯವಿಟ್ಟು ಹೇಳಿ. ನೀವು ಜನತಾ ದಳ ಪಕ್ಷದ ವಕ್ತಾರರಾಗಿ ನೀವು ಮುಸಲ್ಮಾನರ ಜೊತೆ ಇದ್ದೀನಿ ಅಂತ ದಯವಿಟ್ಟು ಹೇಳ್ಬೇಡಿ. ಯಾಕೆಂದ್ರೆ ನಿಮ್ ಪಕ್ಷದ ಹಿರಿಯರು
ಬಿಜೆಪಿ ಜೊತೆ ಕೈ ಸೇರ್ತಿದ್ದಾರೆ. ಇವಾಗ ಬಿಜೆಪಿ ಸಿದ್ಧಾಂತ ಏನಿರುತ್ತೋ ಅದೇ ನಿಮ್ಮ ಸಿದ್ಧಾಂತ. ಇವತ್ತು ಇಲ್ಲಿ ಕೂತ್ಕೊಂಡು ನೀವು ಹ್ಯಾಟ್ ನಿಮ್ ಚೇಂಜ್ ಮಾಡಬೇಡಿ. ಕಾಂಗ್ರೆಸ್ ಮಹಾರಾಷ್ಟ್ರದಲ್ಲಿ ಯಾರ ಜೊತೆ ಹೋಗಿದ್ರು ಗೊತ್ತಾ? ಯಾರ ಜೊತೆ ಹೋಗಿದ್ರು ಗೊತ್ತಾ? ಶಿವಸೇನೆ ಜೊತೆ ಹೋಗಿದ್ರು. ಉತ್ತರ ಪ್ರದೇಶ ಬಗ್ಗೆ ಮಹಾರಾಷ್ಟ್ರದಲ್ಲಿ ನೀವು ವಹಿಸ್ಕೊಂತ ಇದ್ದೀರಾ ಕಾಂಗ್ರೆಸ್. ಶಿವಸೇನೆ ಜೊತೆ ಹೋಗಿ ಸಂಬಂಧ ಬೆಸ್ತಿದ್ರು. ಅವಾಗ ಎಲ್ಲೋಗಿತ್ತು ಕಾಂಗ್ರೆಸ್ನ ಸಿದ್ಧಾಂತ? ಅವಾಗ ಎಲ್ಲೋಗಿತ್ತು? ಯಾವ ಚಡ್ಡಿ ಹಾಕೊಂಡ್ರ ಅವೆಲ್ಲ? ಯಾವತ್ತು ಹೇಳ್ತಿದ್ದೀನಿ, ನಮ್ಮ ಪಕ್ಷದ ಸಿದ್ಧಾಂತ ಎಲ್ಲೂ ಹೋಗಲ್ಲ. ಒಂದು ಪಕ್ಷದ ಜೊತೆ ಮೈತ್ರಿ ಮಾಡಿದಾಗ ಕುಮಾರಣ್ಣ ಆಗಿರ್ಬೋದು, ಪೂಜ್ಯ ದೇವೇಗೌಡ ಆಗಿರ್ಬೋದು, ನಿಮಗೆ ಗೊತ್ತಿದೆ ಅಲ್ಪಸಂಖ್ಯಾತರ ಹಿತ ಹೇಗೆ ಕಾಪಾಡಿದ್ದಾರೆ ಅಂತ.